ರೀ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಅಡುಗೆ ಕೆಲಸ ಇಲ್ಲ, ಯಾಕೆ ಸಂಕ್ರಾಂತಿ ಹಬ್ಬದ ದಿನಾಚರಿ. ಇದು ಬೆಳಗಿನ ಜಾವ 4 ಗಂಟೆ ಆಗಿತ್ತು ಹೋಗಿದ್ದಾಗ ತೋಟಕ್ಕೆ. ಸೊ ನಾವು ಡೈಲಿ ಹೋಗೋದು ಅಷ್ಟು ಗಂಟೆಗೆ 4:15. ಇವತ್ತು ಸ್ವಲ್ಪ ಬೇಗ ಹೋಗಿದ್ವಿ, ಯಾಕೆ ಅಂತಂದರೆ ಹಸುಗಳ ಹಬ್ಬ ಅಲ್ವಾ ಇವತ್ತು. ಹಂಗಾಗಿ ಮನೆಗೆ ಹಸುಗಳನ್ನ ಫಸ್ಟ್ ಕ್ಲೀನ್ ಮಾಡಬೇಕು, ಆ ಉದ್ದೇಶಕ್ಕೆ ಫಸ್ಟು ಬೇಗ ಬೇಗ ಕೆಲಸ ಮುಗೀರಿ ಅಂತ ಹೋಗಿದ್ವಿ. ಹಸುನೆಲ್ಲ ಸುಮಾರಾಗಿ ತೊಳೆದು, ನೀಟಾಗಿ ತೊಳಿಲ್ಲ, ಸುಮಾರಾಗಿ ತೊಳೆದು ಫಸ್ಟು ಅವಾಗ ಹಾಲು ಕರ್ಕೊಂಡು ಮೇವೆಲ್ಲ ಹೊಡೆದಾಕಿದ್ವಿ. ಮೇವೆಲ್ಲ ಹೊಡೆದಕ್ಕೆ ಆಚೆ ಕಡೆ ಇರೋ ಹಸುಗಳಿಗೆಲ್ಲ ಮೇವು ಹೊಡೆದಕ್ಕೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಸೊ ನೋಡಿ ಅಷ್ಟೊತ್ತಿಗೆ 6:30 ಆಗಿತ್ತು. ಇಷ್ಟು ಕೆಲಸ ಮಾಡುವುದಕ್ಕೆ, ಏಕೆಂದರೆ ಮನೆಗೆ ಹೋಗ್ಬಿಡ್ತಿರ್ಗ ಸ್ವಲ್ಪ ಕೆಲಸಗಳಿದ್ವು, ಹಂಗಾಗಿ ಮನೆಗೆ ಹೋದ್ವಿ. ಇಷ್ಟು ಕೆಲಸ ಮಾಡ್ಬಿಟ್ಟು ಮನೆಗೆ ಹೋದ್ವಿ. ನೋಡಿ ನಮ್ಮ ಮನೆ ಮುಂದೆ ರಂಗೋಲಿ ಬಿಟ್ಟಿರುವಂಥದ್ದು ಈ ಥರ ಬಿಟ್ಟಿದ್ದೀನಿ. ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ, ಪ್ಲೀಸ್ ನೋಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನನಗೆ ತುಂಬ ಇಷ್ಟ ಆಯಿತು. ಬಟ್ ನಿಮ್ಗೆ ಹೆಂಗಿದೆ ಏನು ಅಂತ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ ನೋಡ್ತಾಯಿದ್ದೀರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ತೋಟದಿಂದ ನಮ್ಮ ಮನೆಯಿಂದ ವಾಪಸ್ ತೋಟಕ್ಕೆ ಬಂದ್ವಿ, ಏಕೆಂದರೆ 8:15 ಕರೆಂಟ್ ಬರ್ತಿತ್ತು. ಹಂಗಾಗಿ ಅಷ್ಟರಲ್ಲಿ ನೋಡಿ ನಮ್ಮ ಆಡುಮರಿ, ನಮ್ಮ ಹಸು ಕರು ಎಲ್ಲ ಕರುಗಳೆಲ್ಲ ಆಚೆ ಕಡೆ ಆಟಾಡ್ತಾಯಿದ್ದೋ. ಅಷ್ಟೊತ್ತಿಗೆ ನನ್ನ ತಮ್ಮನೂ ಬಂದಿದ್ದ ಹಸುನ ಮೈ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏಕೆಂದರೆ 12 ಗಂಟೆ ಲಾಸ್ಟ್ ಅಷ್ಟೇ ಕರೆಂಟ್ ಇರೋದು. ಹಂಗಾಗಿ ಹಸುಗಳು ನಮ್ಮದು 8-9 ಇದೆ. ಸೊ ಅಷ್ಟರಲ್ಲಿ ತೊಳಿಬೇಕು ಅದನ್ನೆಲ್ಲ ಅಂದ್ಬಿಟ್ಟು ತೊಳಿತಾ ಇದ್ವಿ. ನಾನು ಆಚೆ ಕಡೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಬೆಳಗಿನ ಜಾವನೇ ಇನ್ನೊಂದು ಕೊಟ್ಟಿಗೆ ಇದೆ, ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟಿದೆ. ಇನ್ನು ಆಚೆ ಕಡೆ ಒಂದು ಕ್ಲೀನ್ ಇತ್ತು, ನಾನು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ವೆಂಕಟೇಶನ ನಾನು ಆಚೆ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೋ. ಮತ್ತು ಅಲ್ಲಿ ಫಾರ್ಮ್ ಇದೆಯಲ್ಲ ಅದರ ಕ್ಲೀನ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಆಗಿತ್ತು, ರಂಗೋಲಿ ಎಲ್ಲ ಬಿಟ್ಟಾಗಿತ್ತು. ಇನ್ನೇನಿದ್ರು ಒಳಗಡೆ ನೋಡ್ಬೋದು ನನ್ನ ತಮ್ಮ ಮತ್ತು ನಮ್ಮ ಮನೆಯವರಿಬ್ಬರು ಹಸು ಮೈಗಳೆಲ್ಲ ತೊಳಿತಾ ಇದ್ದಾರೆ. ತೊಳೆದು ಆಚೆ ಕಡೆ ಕಟ್ಟಾಕಿದ್ವಿ. ಯಾಕೆ ಅಂತಂದರೆ ತಿರ್ಗಾ ಬದಿ ಥರ ಮಾಡ್ಕೊಂಬಿಟ್ಟೆ ತೊಪ್ಪೆಗೆ ಇಕ್ಬಿಟ್ಟು ತಿರ್ಗಾ ಗಲೀಜು ಮಾಡ್ಕೊತೇವೆ ಅಂದ್ಬಿಟ್ಟು. ಸೊ ಬಿಸಿಲು ಒಣಗೋದ್ರೆ ಡ್ರೈ ಆದರೆ ಹಂಗೆ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಚೆನ್ನಾಗಿ ತೊಳೆದು ಎಲ್ಲ ಮಾಡ್ದು. ಸೊ ಫೈನಲಿ ಹಸುಗಳನ್ನೆಲ್ಲ ತೊಳೆದ್ಬಿಟ್ಟು ಒಂದೊಂದು ಆಚೆ ಕಟ್ಟಾಕಿ, ಮತ್ತು ನೋಡ್ಬೋದು ಮನೆ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಏಕೆಂದರೆ ಅದೆಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಗಿನ್ನ ಹಸುಗಳಿಗೆ ಜಾಸ್ತಿ ಹಬ್ಬ ಅಲ್ವಾ. ಹಾಗಾಗಿ ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ಮಾಡಿ ನೋಡ್ಬೋದು. ಈ ಕಡೆ ಇದೆಲ್ಲದು ಕೊಟ್ಟಿಗೆ ಎಲ್ಲ ನೀಟಾಗಿ ಕಸ ಗುಡಿಸಿ ಫಾರ್ಮ್ ಎಲ್ಲನೂ ನೀಟಾಗಿ ಒಳಗಡೆ ನೋಡ್ಬೋದು. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ದಿನ ಹಿಂಗೆ ಇದ್ದರೆ ಆಗಲ್ವಾ ಅಂತ ಅನಿಸುತ್ತೆ ಒಂದ್ಸತಿ. ಬಟ್ ಏನು ಮಾಡೋದು, ಒಬ್ಬರು ಇಬ್ಬರು ಮನೇಲಿ ಇಷ್ಟೊಂದೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನೋಡ್ಬೋದು ಈ ಥರ ಸಿಂಪಲ್ ರಂಗೋಲಿ ಅಂದರೆ ನನಗೆ ಹಳೆ ಕಾನ್ಸೆಪ್ಟ್ ಜಾಸ್ತಿ ತುಂಬ ಇಷ್ಟಪಡ್ತೀನಿ. ಎಳೆ ರಂಗೋಲಿ ಆಗ್ಬೋದು, ಈ ಥರ ಸಿಂಪಲ್ಲಾಗಿರೋ ರಂಗೋಲಿ ಆ ಥರನೇ ಇಷ್ಟ. ಹಾಗಾಗಿ ಈ ಥರನೇ ಬಿಟ್ಟೆ. ನೋಡ್ಬೋದು ಎಷ್ಟು ನೀಟಾಗಿ ಕಸ ಗುಡಿಸಿ ಹಸ ಮಾಡಿ. ಆಗಲಿ ನಮ್ಮ ರಾಣಿ ಆಗಲಿ ಒಂದು ತೊಪ್ಪೆ ಹಾಕೋಳೆ. ನೋಡ್ಬೋದು ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಿತ್ತು. ಇವು ತುಂಬ ಚೆನ್ನಾಗಿ ಶುದ್ಧವಾಗಿದ್ದು. ಇವತ್ತು ಹಂಗೆ ಇಟ್ಟಿದ್ದೀವಿ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಫೈನಲಿ ಇಷ್ಟೆಲ್ಲ ಕ್ಲಿಯರ್ ಆಯಿತು. ಕೊನೆಗೆ ಹಸು ಎಲ್ಲ ತೊಳೆದಾದ್ಮೇಲೆ ನಾನು ಈಚೆಗೆ ಬಂದಮೇಲೆ ಅವನು ಒಂದೊಂದೇ ನಾನೇ ಕಟ್ಟಾಗ್ತಾಯಿದ್ದೆ. ಯಾಕೆಂದರೆ ಅವು ಮಣ್ಣು ಹತ್ರ ಇದ್ದರೆ ಮುನ್ಕೊಂಡ್ಬಿಡ್ತವೆ, ತಿರ್ಗಾ ಬದಿ ಮಾಡ್ಕೊಂಡ್ಬಿಡ್ತವೆ ಅಂತ ಉಲ್ಪಸ್ರೆ ನೋಡಿ ಕಟ್ಟಾಗ್ತಾಯಿದೆ. ಸೊ ನೋಡ್ಬೋದು ನೀವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಆ ಥರ ಮಾಡ್ತಾಯಿದ್ದೆ. ಹಾಗಾಗಿ ಸೊ ಫೈನಲಿ ಎಲ್ಲ ಹಸು ತೊಳೆಯೋಕ್ಕೆ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 2 ಇದೆ, ಏಕೆ ಈಚೆ ಕಡೆ 2 ಹಸು ಇದೆಯಲ್ಲ ಅದಿದೆ, ಅದು ಕ್ಲಿಯರ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಕುರಿ ಮರಿ ತೊಳೆಯೋಣ ಅಂತ ಕುರಿಗಳಿದ್ವಲ್ಲ, ಕುರಿ ಫಾರ್ಮಿಂದ ಕುರಿಗಳು ಇಟ್ಕೊಂಬರ್ತಿದ್ದೆ. ನೋಡಿ ನನ್ನ ಮಕ್ಕಳು ಯಾವ ಥರ ಸರ್ಕಸ್ ಮಾಡಿ ಇಟ್ಕೊಂಬರ್ತಾವ್ರೆ ಪಾಪ ಅಂತಾದರೆ ಅಯ್ಯೋ ಪಾಪ ಅನಿಸ್ಬಿಡ್ತು. ಆಮೇಲೆ ನಾನೇ ಹೋಗಿ ಪಟ್ಟಂತ ಹೋಗಿ ತಿರ್ಗಾ ಹಿಡ್ಕೊಂಡೆ. ಅವ್ರಿಗೆ ಹಿಡ್ಕೊಳಕ್ಕಾಗ್ತಿಲ್ಲ, ಅವು ಇರಲ್ಲ, ಏನು ಎಗರುತ್ತವೆ, ಏನು ಕಾಲು ತುಕ್ಕು ಅಂತ ಒಯ್ತವೆ. ಹಂಗೂ ನನ್ನ ಮಕ್ಕಳು ಇಬ್ಬರು ಸೇರಿ ಹಿಡ್ಕೊಬಂದರು. ಫೈನಲಿ ನಾನೇ ಹೋಗಿ ಅಲ್ಲಿ ಹಿಡ್ಕೊಂಡೆ. ಯಾಕೆಂದರೆ ಇವು ಫಸ್ಟ್ ಇವ್ರ ಕೆಲಸ ಜಾಸ್ತಿ, ಯಾಕೆಂದರೆ ಜಾಸ್ತಿ ಇರಲಿಲ್ಲ, ಒಂದು 7-8 ಇದ್ದು. ಹಂಗಾಗಿ ಇವ್ರನ್ನ ತೊಳೆದ್ಬಿಟ್ರೆ ಫಿನಿಶ್ ಆಗೋಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಹಿಡ್ಕೊಬಂದೆ. ಕೊನೆಗೂ ಅವ್ರು ಹಿಡ್ಕೊಬರೋಕ್ಕಾಗಲಿಲ್ಲ, ಜಾರ್ತಾಯಿತ್ತು. ಅದು ತುಪ್ಪ ದಪ್ಪ ಇತ್ತಲ್ವ, ಹಂಗಾದ್ರೆ ಅವ್ರು ಹಿಡ್ಕೋಕ್ಕೆ ಬ್ಯಾಲೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಹೋಗಿ ಆಮೇಲೆ ಎತ್ಕೊಂಡೆ ಹೋಗಿ. ಅಂದರೆ ನೀಟಾಗಿ ಎಲ್ಲ ಒಂದೇ ಸತಿ ಎಲ್ಲ ಕ್ಲಿಯರ್ ಮಾಡಿಬಿಟ್ರೆ ಕರೆಂಟ್ ಹೊಂಟೋಗುತ್ತಲ್ಲ, ನೀಟಾಗಿ ಎಲ್ಲ ತೊಳೆದ್ಬಿಟ್ರೆ ಬೇರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೇನೋ ಇದ್ರ ಮೇಲೆ ಹಂಗೆ ಮಾಡಿದ್ದು. ನೋಡಿ ಇಷ್ಟು ಕೆಲಸ ಇದೆ. ನಿಜ ಹೇಳಬೇಕು ಅಂತಂದರೆ ಅವನು ಶೃಂಗಾರ ಮಾಡಿ ಬಂಗಾರ ಮಾಡಬೇಕು ಅನ್ನೋ ಸುಮ್ಮನೆ ಅಲ್ಲ, ಅಷ್ಟು ಶ್ರಮ ಹಾಕಬೇಕು ಅನ್ನೋದು. ನಾನು ಇದೇ ಫಸ್ಟ್ ಟೈಮ್ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟು ಎಫೆಕ್ಟಾಗಿ ಇಷ್ಟೊಂದು ಹಸುಗಳಿಗೆಲ್ಲ ಮಾಡೋಕ್ಕೆ
ಮಾಡಿದ್ದು ರೆಡಿ ಮಾಡಿದ್ದು ತುಂಬ ನನಗೂ ಕೆಲಸ ಜಾಸ್ತಿ ಅನಿಸ್ಬಿಡ್ತು. ಏಕೆ ಅಂತಂದರೆ ನಮ್ಗೆ ಇದೆಲ್ಲ ವಸ್ತು ನಾವು ಸ್ಟಾರ್ಟ್ ಮಾಡೋ 1 ವರ್ಷ ಆಗಿದೆ, ಕುರಿ ಹಸು ಫಾರ್ಮು ಮತ್ತು ಕುರಿ ಫಾರ್ಮು. ಹಾಗಾಗಿ ಪರವಾಗಿಲ್ಲ, ಓಕೆ ಅನಿಸ್ತು. ಬಟ್ ನನ್ನ ತಮ್ಮ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು. ನೋಡಿ ಫೈನಲಿ ಈ ಥರದ್ದೆಲ್ಲ ತೊಳೆದು ಈ ಕಡೆ ಕುಡಿಸಿ ಎಲ್ಲ ಮಾಡಿ, ನನಗೆ ಹೇಳ್ತಿಲ್ವ ಹಳೆ ಕಾಲದ ರಂಗೋಲಿ ಕಾನ್ಸೆಪ್ಟು ಆ ಥರನೇ ಬಿಡಬೇಕು ಮೈಂಡ್ಸೆಟ್ಟು. ಹಂಗಾಗಿ ಸ್ವಲ್ಪ ಹಳೆ ಕಾಲದವ್ರಂಗೆ ಬಿಟ್ಟೆ. ಸೊ ಇದೆಲ್ಲ ರಂಗೋಲಿ ಫಿನಿಶ್ ಆದಮೇಲೆ ನೆಕ್ಸ್ಟ್ ಒಳಗಡೆ ಕಸ ತೊಳೆದು ಎಲ್ಲ ಮಾಡಿ ಬಿಡೋಣ ಅಂದ್ಕೊಂಡು ಮಾಡಿದೆ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿ, ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿರೋ ಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಇರುವ ಮಾತ್ರ ವೀಡಿಯೋ ಮಾಡಿಕೊಂಡೆ. ಯಾಕೆಂದರೆ ನನಗೆ ಇನ್ನೂ ಎಷ್ಟು ಕೆಲಸ ಇತ್ತು ಅಂತ ಅಂದರೆ ನಿಜ ನಂಗೆ ಅದ್ರ ಮೇಲೆ ತಲೆನೋವು ವಿಪರೀತ. ನಾನು ನೋಡ್ಬೋದು ಸಾಯಂಕಾಲದ ಹೊತ್ತಿಗೆ ಎಷ್ಟು ಇಳ್ದೋಗಿದೆ ಅಂತ ಅಂದರೆ ನಿಜ ಊಟ ಮಾಡೋಕ್ಕೂ ಆಗಲ್ಲ, ಹಂಗೆ ಮನ್ಕೊಂಬಿಟ್ಟು ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಕೊನೆಗೂ ಫೈನಲಿ ರಂಗೋಲಿ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಹಸು ಒಳಗಡೆದೆಲ್ಲ ನೀಟಾಗಿ ತೊಳೆದು ಅದಕ್ಕೆಲ್ಲ ರಂಗೋಲಿ ಬಿಡಬೇಕು ಅನ್ನೋದು. ಎಷ್ಟಾಗುತ್ತೋ ಅಷ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ನೋಡಿದ್ರೆ ಪೇಟೆಗೆ ಹೋಗ್ಬೇಕಾಯ್ತು, ಪೇಟೆಗೆ ಹೋಗಿ ಬರಬೇಕಾಗಿತ್ತು. ಹಂಗೆ ತುಂಬ ಅಂದರೆ ತುಂಬ ಕೆಲಸ ಹಂಗಿತ್ತು. ಇಷ್ಟು ಮುಗೀತು. ಸೊ ಇದು ರಾತ್ರಿ ಕಿಚ್ಚಾಯಿಸ್ಕೊಬಂದಿದ್ದು. ಕಿಚ್ಚಾಯಿಸಿದ್ದು ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ನನಗೆ ಹೇಳಿವ ತುಂಬ ಅಂದರೆ ತುಂಬ ಕೆಲಸ. ಮನೆಯಲ್ಲೂ ತಿರ್ಗೋ ಪೇಟೆಗೆ ಹೋಗಿ ಬಂದು ಅಡುಗೆ ಮಾಡಿ ಇವಕ್ಕೆ ನೈವೇದ್ಯ ಇಡಬೇಕು, ಅದನ್ನೆಲ್ಲ ಮಾಡಬೇಕು. ಗೆಣಸು, ಕಾಯಲ್ಲು, ಕಡಲೆಕಾಯಿ ಇವನ್ನೆಲ್ಲ ಬೇಯಿಸೋ. ಬಟ್ ಎಲ್ಲ ಮಾಡಿದೆ. ಬಟ್ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು ಹಸುನ ಕರ್ಕೊಬಂದಿದ್ವಿ. ಸೊ ನನ್ನ ಮನೆಯವ್ರು ಯಾಕೆ ನನಗೆ ಬಗ್ಗಕ್ಕೆ ಆಗ್ತಾಯಿಲ್ಲ, ತುಂಬ ತಲೆನೋವು ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ತುಂಬ ಹೇಳ್ತಿದ್ರು, ಒಂದು 10 ನಿಮಿಷ ಮನ್ಕೊಂಡ್ರೆ ಸಾಕಲ್ಲಪ್ಪ ಅನ್ನೋಂಗೆ ಹೋಗಿತ್ತು. ಆದರೂ ಏನು ಪೂಜೆ ಮಾಡಲೇಬೇಕಲ್ಲ ಅನಿವಾರ್ಯಕ್ಕೆ. ಯಾಕೆಂದರೆ ಅವ್ರಿಗೆ ತಾನೇ ಹಬ್ಬ ಮೇನು. ಸೊ ಅವ್ರುಗಳಿಗೆ ತಾನೇ ಇವತ್ತಿನ ದಿವಸ ಎಲ್ಲ ಅಂದ್ಬಿಟ್ಟು ಇಷ್ಟೇ ಕಷ್ಟ ಇದೆ ಪರವಾಗಿಲ್ಲ ಅಂತ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಸರ್ ನೀವೇ ಮಾಡಿ, ನೀವೇ ಸ್ಟಾರ್ಟ್ ಮಾಡಿ ಅಂತೇಳಿ. ಹಾಗಾಗಿ ಫೈನಲಿ ನಾವು ಎಷ್ಟಾಗುತ್ತೋ ಅಷ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆಯವರು, ನಮ್ಮ ಮಾವ ಮತ್ತು ನನ್ನ ಮಕ್ಕಳು ಎಲ್ಲ ಸೇರಿ ಪೂಜೆ ಮಾಡಿದ್ವಿ. ಬಟ್ ನನ್ನ ಮಗಳ ಸತಿ ಹೇಳ್ಬಿರಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಮಾಮೂಲಿ ಇರುತ್ತಲ್ಲ, ಹಂಗಾಗಿ ಹೇಳ್ಬೇರಕ್ಕೆ ಹೋಗಲಿಲ್ಲ. ಹಂಗಿದ್ರೆ ಅವಳು ಸ್ವಲ್ಪ ತುಂಬ ಗ್ರ್ಯಾಂಡಾಗಿ ಇನ್ನೂ ಎಷ್ಟು ಕೆಲಸ ಇರೋದಪ್ಪ ಅನಿಸ್ಬಿಡೋದು ನನಗೆ. ಬಟ್ ಏನೋ ಗೊತ್ತಿಲ್ಲ. ಹಂಗಾಗಿ ಮಾಡ್ಬೋದು, ಒಬ್ಬರು ಇಬ್ಬರು ಇದ್ದರೆ ನಿಜ ಹೇಳ್ತೀನಿ ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 2-3 ಜನ ಆಳುಗಳು ಇರಬೇಕು, ಮಾಡಬೇಕು, ಲೇಬರ್ಸ್ ಇರಬೇಕು, ಮಾಡಬೇಕು. ಇಲ್ಲ ಅಂದರೆ ಅದು ಆಗ್ತಿರೋ ಮಾತು ನಿಜ. ನನಗೆ ಇವತ್ತು ಆ ಥರ ಅನ್ನಿಸ್ಬಿಡ್ತು ನನಗೆ ಆ ಟೈಮಲ್ಲಿ. ಅಯ್ಯಪ್ಪ ಇಲ್ಲ, ಯಾರೊಬ್ಬರನ್ನ ಕರ್ಕೊಬೇಕಿಲ್ಲ, ಕೆಲಸಕ್ಕೆ ಇಟ್ಕೊಬೇಕು ಅಂತ. ಯಾಕೆಂತಂದರೆ ಇಬ್ಬರೇ ಎಲ್ಲನೂ ಮೇಂಟೈನ್ ಮಾಡಬೇಕು ಪ್ರತಿಯೊಂದು ಅಂತಂದರೆ ತುಂಬ ಕಷ್ಟ. ನಿಜ ಇಲ್ಲ, ವೆಂಕಟೇಶನ್ ಅಂತಿದ್ರಲ್ಲ ಅವರು ತುಂಬ ಎಷ್ಟು ಹೆಲ್ಪ್ ಮಾಡಿದ್ರು ನಮಗೆ, ಎಲ್ಲ ಕೆಲಸ ಮಾಡಿಕೊಟ್ರು. ನೆನೆಸ್ಕೊಬೇಕು. ನನ್ನ ತಮ್ಮ ಅಂತೂ ನಿಜ ಅವನು ಅಷ್ಟು 8 ಹಸು ಮೈ ತೊಳೆದು, ಕುರಿಗಳನ್ನೆಲ್ಲ ಮೈ ತೊಳೆದು ಸುಮ್ಮನೆ ಅಲ್ಲ, ಅವೆಲ್ಲ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಹೋಗೋದು. ಸೊ ಅಂತೂ ಇಂತೂ ಫೈನಲಿ ಎಲ್ಲ ಆಯಿತು. ಕಿಚ್ಚಾಯಿಸ್ಕೊಬಂದಾದಮೇಲೆ ಪೂಜೆ ಮಾಡಿದ್ವಿ. ನಾನು, ನಮ್ಮ ಮಾವ, ನನ್ನ ಮಕ್ಕಳು, ನಮ್ಮ ಯಜಮಾನ್ರೆಲ್ಲ ಪೂಜೆ ಮಾಡಿದ್ವಿ. ಇಷ್ಟನ್ನು ಮಾತ್ರ ಕವರ್ ಮಾಡಿದೆ. ಯಾಕೆ ಅಂತಂದರೆ ಅದು ಪ್ರಸಾದ ಕೊಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಹೇಳಿ, ನನಗೆ ತುಂಬ ತಲೆನೋವು ಬಂದು ಕೂತ್ಕೊಂಡ್ಬಿಟ್ಟವಂತಾವು. ಮತ್ತು ಮನೇಲೂ ಅಷ್ಟೇ ಅಡುಗೆ ಮಾಡೋ ರೆಸಿಪಿ ಏನೂ ಮಾಡೋಕ್ಕೋಗಲಿಲ್ಲ. ರೆಸಿಪಿ ಏನೇನು ಹಾಕ್ತೀವಿ ಅಂತ ಏನು ಸಿಂಪಲಾಗಿ ಕಿಚಡಿಯನ್ನು ಗೆಣಸು, ಕಾಯಲ್ಲು ಮತ್ತು ಇದು ಬೇಳೆ ಸಾಂಬಾರು, ರೈಸ್ ಇಷ್ಟೇ ಮಾಡಿದ್ದು. ಬಟ್ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಾಡಿರೋದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಇಷ್ಟಾಗುತ್ತೋ ಅಷ್ಟು ಬಸವಪ್ಪನಿಗೆ ಎಷ್ಟು ನೈವೇದ್ಯ ಕೊಡಬೇಕೋ ಅಷ್ಟನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಮ್ಮ ರಾಣಿ ಎಷ್ಟು ಚೆನ್ನಾಗಿ ಕಾಣ್ತಾರಲ್ಲ, ಸುಂದರಿರಂಗೆ ತುಂಬ ಚೆನ್ನಾಗಿ ಕಾಣ್ತಾರೆ. ಹೂನವರೆಲ್ಲ ತಂದು ಎಲ್ಲ ಮಾಡಿದೆ, ಎಲ್ಲ ಆಲ್ಮೋಸ್ಟ್ ಮಾಡಿದೆ. ಎಷ್ಟು ಹೇಳ್ತಲ್ವ ನನಗೆ ಅಷ್ಟು ಸ್ವಲ್ಪ ಟೆನ್ಷನ್ ಆಗೋಯ್ತು ನನಗೆ. ಟೈಮ್ ಸಿಗ್ತಾಯಿಲ್ಲ ಹಿಂಗೆ ಮಾಡೋದು. ಹಂಗಾಗಿ ನಂಗೆ ತಲೆನೋವು ಜಾಸ್ತಿ ಆಗೋಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಫಸ್ಟು ನಮ್ಮ ಮಾವ ನಮ್ಮ ಮನೆ ಪೂಜೆ ಮಾಡಿಕೊಂಡು, ಬಟ್ ನಾನಲ್ಲೇ ಪೂಜೆ ಮಾಡಿ ಕೂತ್ಕೊಂಡ್ಬಿಟ್ಟೆ ಹೋಗಿ ಅಂಥವು. ಮಿಕ್ಕಿದೆಲ್ಲ ಅವರೇ ಮಾಡಿಕೊಂಡ್ರು. ಇಲ್ಲಿವರೆಗೂ ನಾನು ತಳ್ಳಿದೆ ಮಾಡಬೇಕು ಅಂತ. ಇನ್ನು ಮುಂದಕ್ಕೆ ತನಕ ನಿಜ ಒಂದು ನಿಮಿಷನೂ ಆಗಲ್ಲ. ಅದು ಯಾಕೋ ನನಗೇನೇನಿಲ್ಲ, ತಲೆನೋವು ಬಂದು ವಾಮಿಟೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಂಗಾಗಿ ಕೂತ್ಕೊಂಡ್ಬಿಟ್ಟೆ. ತುಂಬ ಸೀರಿಯಸ್ ಆಗಿ ಹೋದರೆ ಆಗಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ ಅಂತಾವು. ನಾನು ಅಷ್ಟುವರೆಗೂ ತಳ್ಳಿದೆ. ಹಿಂಗಾಯಿತು ನಮ್ಮನೆ ಸಂಕ್ರಾಂತಿ ಹಬ್ಬ. ಅದು ತುಂಬ ಚೆನ್ನಾಗಾಯಿತು. ಬಟ್ ನಾನು ಹೆಲ್ತ್ ಒಂದು ಸರಿ ಇಲ್ಲ, ಚೆನ್ನಾಗಿದ್ದಿರೋ ಸೂಪರಾಗಿರೋದು. ನನ್ನ ಆಸೆನೇ ಬೇರೆ ಇತ್ತು. ಹೊಸ ಸೀರೆ ಎಲ್ಲ ತಂದಿದ್ದೆ. ಸೊ ಎಲ್ಲ ಗ್ರ್ಯಾಂಡಾಗಿ ಮಾಡೋಣ ಅಂತ ಆಸೆಪಟ್ಟೆ. ಬಟ್ ಏನು ಮಾಡೋದು, ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಮಗಿನ್ನ ಅವ್ರನ್ನ ನೋಡೋಕ್ಕೊಂದು ಚೆಂದ ಆಯಿತು. ಎಷ್ಟು ಮುದ್ದಾಗಿ ಗೊಂಬೆ ಥರ ಕಾಣಿಸ್ತಾಯಿದ್ರು. ಒಂದೊಂದು ಚೆನ್ನಾಗಿ ಕಾಣಿಸ್ತಾಯಿದ್ರು. ಹಂಗಾಗಿ ಸಾಕು, ದೇವ್ರು ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ನಲ್ಲ, ಇವರಿಂದ ನಮ್ಗೆ ಅನ್ನ ತಿಂತಾಯಿದ್ದೀವಿ. ನಿಜ ಹೇಳಬೇಕು ಅಂತಂದರೆ ತುಂಬ ಕಷ್ಟದಲ್ಲಿದ್ದೆವು ನಾವು.
ಸೊ ಇಂಥ ಕಷ್ಟದಲ್ಲಿದ್ದಾಗ ನಮ್ಮ ಕೈ ಹಿಡಿದವರು ಇವರು ಅಂತ ಹೇಳ್ಬೋದು. ಇವ್ರ ಜೊತೆ ಇವ್ರ ಜೊತೆ ನಾವು ಇವ್ರ ಸೇವೆ ಮಾಡೋಕ್ಕೆ ಅಂತ ಬಂದ ಮೇಲೆ ನಮ್ಗೆ ನಿಜ ಏನೋ ಒಂದು ಒಳ್ಳೆ ದಾರಿ ಕಾಣಿಸ್ತಾ ಇದೆ. ಸೊ ನಾನು ಎಂದೆಂದಿಗೂ ಇವ್ರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವರಿಲ್ಲ ಅಂದರೆ ಇವತ್ತು ನಾನು ಏನೇನು ಆಗ್ತಿದ್ವೋ ನಾವು ಫ್ಯಾಮಿಲಿ ನಾನು ಅಂತ ಹೇಳ್ಬೋದು. ನೆನೆಸ್ಕೊಬೇಕು. ಕಾಮಧೇನು ಅಂದರೆ ಸುಮ್ಮನೆ ಇಲ್ಲ, ಮೂಕ ಪ್ರಾಣಿಗಳಿಗೆ ಹೇಳ್ತಲ್ವ, ಮನುಷ್ಯರಿಗೊಬ್ಬ ಒಂದು ಸತಿ ಮಾಡಿದ್ರೆ ಅವರು ಯಾವತ್ತೂ ನೆನೆಸ್ಕೊಳ್ಳಲ್ಲ. ಅದೇ ಪ್ರಾಣಿಗಳಿಗೆ ಒಂದೇ ಒಂದು ತನ್ನ ಕೊಡಿ ಎಷ್ಟು ಬೇಗ ಅವರು ನಮಗೆ ಅಡಿಕ್ಟ್ ಆಗ್ತಾರೆ ಅಂತ ಅಂದರೆ, ನಮಗೆಷ್ಟು ಒಳ್ಳೇದು ಮಾಡ್ತಾರೆ ಅಂತ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಅದು. ಸೊ ಆ ಅನುಭವ ನನಗಾಗಿದೆ. ಸೊ ನಿಮ್ಗೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಿಜ ಅವು ಹಸುಗಳಿಗೆ ನಿಜನ ಈ ಥರ ಮೂಕ ಪ್ರಾಣಿಗಳಿಗೆ ಸೇವೆ ಮಾಡೋದು ನಿಜನ ತಪ್ಪ ಸರಿನಾ ಅಂತ ನೀವೇ ಕಮೆಂಟ್ ಮಾಡಿ. ನನಗೆ 100-200 ಅಂತ ಹೇಳ್ತೀನಿ. ಅವರಿಂದನೇ ನಾವು ಅಂತ ಹೇಳ್ತೀನಿ. ಇವತ್ತು ನಾನು ಇದ್ದೀನಿ ಅಂತಂದರೆ ಅವರಿಂದ ಅಂತಲೇ ಹೇಳ್ಬೋದು. ಏನೋ ಒಂದು ದಾರಿ ತೋರಿಸ್ಕೊಟ್ಟಿದೆ, ಅದೊಂದು ನೆನೆಸ್ಕೊತೀನಿ. ಸೊ ಇದು ಸಾಯಿ ತನಕ ಚಿರಋಣಿ ಆಗಿರ್ತೀನಿ. ನನ್ನ ಕೈಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಸಾಕ್ತೀನಿ ಅಂತೀನಿ. ಬಟ್ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಇಲ್ಲ. ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಹಂಗಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಸೊ ನನ್ನ ಕೈಲಿ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ನಿಮಗೆ ಕಮೆಂಟ್ ಮಾಡಿ ಯಾವ ಥರ ಏನು ನಮ್ಮ ಊರೆಲ್ಲ ಯಾವ ಥರ ಅಂದರೆ ಕಿಚ್ಚೈಸದೆಲ್ಲ ತೋರಿಸ್ಬೇಕಾಯ್ತು. ಬಟ್ ಅದು ಐಡಿಯಾ ಬರಲಿಲ್ಲ, ನನಗೂ ಆಗಲಿಲ್ಲ. ಬಟ್ ನನಗೆ ಖುಷಿ ಆಯಿತು, ನನಗಿಷ್ಟು ಖುಷಿ ಆಯಿತು, ಇಷ್ಟು ಮಾಡಿದ್ವಲ್ಲ ಸಾಕು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಎಲ್ಲ ಚೆನ್ನಾಗಾಯಿತು. ಬಟ್ ಅಡುಗೆನೂ ಅಷ್ಟೇ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದೊಂದು ಮಿಸ್ಟೇಕ್ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಎಳ್ಬೀರಕ್ಕೆ ವರ್ಷ ಎಳ್ಬಿರ್ತಾಯಿದ್ಲು ನನ್ನ ಮಗಳು. ಬಟ್ ಕಾಲ ಅಂತ ಕಾರಣಗಳಿಂದ ಎಳ್ಬೀರಕ್ಕೆ ಹೋಗಲಿಲ್ಲ. ಇಷ್ಟು ಸಿಂಪಲಾಗಿ ನಮ್ಮನೇಲೆ ಹಬ್ಬ ಆಯಿತು. ಸೊ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಮಾಡಿರೋರು ನನ್ನ ವೀಡಿಯೋ ನೋಡಿದೋ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಥರ ಮಾಡಿದ್ರಿ, ಯಾವ ಥರ ಏನು ಅಂತ. ನಿಮ್ಮ ಜೊತೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ನನಗೂ ಗೊತ್ತಾಗುತ್ತೆ, ನನಗೆ ಗೊತ್ತಿಲ್ಲದವ್ರದ್ದು ತಿಳ್ಕೊತೀನಿ, ಯಾವ್ದಾರು ಗೊತ್ತಿಲ್ಲದವ್ರದ್ದು ತಿಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಇನ್ನೂ ಸ್ವಲ್ಪ ದೂರ ಇದೆ. ಯಾಕೆಂತಂದರೆ ನಾನು ಏನು ಅಡುಗೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ಚುಟ್ಕ ಹಾಕಿದ್ದೀನಿ. ಸೊ ನೋಡೋರಂತೆ. ಮತ್ತು ಇನ್ನು ನನ್ನ ಮನೆಯಲ್ಲಿ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಮ್ಮ ಕರುಗಳಿಗೆ ಪೂಜೆ ಮಾಡಿದ್ವಿ. ಇದು ಮೇನ್, ಯಾಕೆಂದರೆ ನಮ್ಮ ಹುಟ್ಟಿರುವಂಥ ಕರುಗಳು ಇವು 2 ಇದೆ. ಸೊ ಹಾಗಾಗಿ ಈ ಆಡು ಮರಿಗಳನ್ನ ನಾನು ಕಬ್ಬಾಳಮ್ಮನಿಗೆ ಬಿಟ್ಟಿದ್ದೀನಿ. ಹಾಗಾಗಿ ಕಬ್ಬಾಳಿ ಅಂತಾರೆ ನಮ್ಮ ಮನೆಯಲ್ಲಿ ಕಬ್ಬಾಳಿ ಬಾಬಾ ಪೂಜೆ ಮಾಡ್ತೀನಿ ಇದ್ರೆ. ಯಾಕೆಂದರೆ ದೇವರ ಹೆಸರು ದೇವರೇ ಅಲ್ವಾ. ಹಾಗಾಗಿ ಸೊ ಇಲ್ಲಿಗೆ ಈ ಪೂಜೆ ಮುಗೀತು. ನೆಕ್ಸ್ಟ್ ಏನಿದ್ರು ಮನೆಗೆ ಬಂದು ಒಂದು 10 ನಿಮಿಷನೂ ಕೂತ್ಕೊಳ್ಳಿಬಿಟ್ಟು ನೋಡಿ, ಕಾಯಲು ಬಿಸಿ ಮಾಡಿ ಇಟ್ಟಿದ್ರು. ಯಾಕೆಂದರೆ 3-4 ಗಂಟೆಗೆಲ್ಲ ಅಡುಗೆ ಮಾಡಿದ್ವಲ್ಲ, ಇದಾಗುತ್ತೆ ಅಂತ ಕಾಯಲು ಜೊತೆಗೆ ನಾನು ಮಾಡಿದ್ದು ಪೊಂಗಲ್. ಇದೊಂದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಪೊಂಗಲ್ ತುಂಬ ಟೇಸ್ಟಿಯಾಗಿತ್ತು. ಪೊಂಗಲ್ ಗೆಣಸು, ಕಡಲೆಕಾಯಿ ಅವೆಲ್ಲ. ಬಟ್ ಏನಪ್ಪ ಅಂತಂದರೆ ಬಸ್ಸುಗಳಿಗೆ ಎಷ್ಟು ಬೇಕು ಅಷ್ಟು ಬೇಯಿಸಿದ್ನಲ್ಲ, ಹಂಗೆ ತಗೊಂಡೋಗಿದ್ದೆ ನಾನು. ಎಷ್ಟಿತ್ತು ಅಷ್ಟು ಮುಗಿಸ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.